ಹೈದರಾಬಾದ್ನಲ್ಲಿ ಕುದುರೆಗಳಿಗೆ ಗ್ಲ್ಯಾಂಡರ್ಸ್ ರೋಗ ಕಾಣಿಸಿಕೊಂಡಿದೆ. ಬೆಂಗಳೂರಿನ ಕುದುರೆಗಳಿಗೂ ಗ್ಲ್ಯಾಂಡರ್ಸ್ ರೋಗ ಭೀತಿ ಎದುರಾಗಿದೆ. ಆತಂಕದ ಅಗತ್ಯ ಇಲ್ಲ ಅಂತ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಕುದುರೆಗಳ ಮಾಲೀಕ ಅರುಣ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರು ಟರ್ಫ್ ಕ್ಲಬ್ ಕುದುರೆಗಳು ಸುರಕ್ಷಿತವಾಗಿದೆ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಪ್ರಮುಖವಾಗಿ ಗ್ಲ್ಯಾಂಡರ್ಸ್ ಕಾಯಿಲೆ ಬಂದಿದೆ ಅಂತ ಹೇಳಿ ಎಲ್ಲ ಕಡೆ ವದಂತಿ ಹರಡ್ತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಕಂಡೀಷನ್ ಇಸ್ ವೆರಿ ಗುಡ್ ಇನ್ ಬ್ಯಾಂಗ್ಳೂರ್, ನಾಟ್ ಟು ವರಿ. ಅಂದರೆ ಏನಂದರೆ ಗ್ಲ್ಯಾಂಡರ್ಸ್ ಅಂದರೆ ಭಯಪಡಿಸ್ತಾ ಇದ್ದಾರೆ. ನಾವು ಸ್ವಲ್ಪ ಗೂಗಲಲ್ಲೆಲ್ಲ ಸ್ಟಡಿ ಮಾಡಿದ್ದೀವಿ. ಗ್ಲ್ಯಾಂಡರ್ಸ್ ಅಂದರೆ ಏನಾಗುತ್ತೆ ಅಂದರೆ ಫಸ್ಟ್ ಕುದುರೆಗೆ ಊಟ ಮಾಡಲ್ಲ, ಆಮೇಲೆ ನೋಸಲ್ಲಿ ಮತ್ತು ಏರ್ ಫಾಲಿಂಗ್ ಎಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ 15 to 30 ಡೇಸ್ಗೆ ಬೋನ್ ಕಾಣಿಸುತ್ತೆ, ವೀಕ್ ಆಗುತ್ತೆ, ಊಟ ಮಾಡಲ್ಲ. 45 days 60 ಡೇಸ್ಗೆ ಅದು ಪಸ್ಸೆಲ್ಲ ಫಾರ್ಮಲ್ಲಿ ಅಷ್ಟು ಡೇಂಜರ್ ಅದು. ನಮ್ಮ ಕುದುರೆಗಳಲ್ಲಿ ಸಿನ್ಸ್ ಒಂದು 3 ಮಂತ್ಸಲ್ಲಿ ಹೈದ್ರಾಬಾದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಆ ಥರದ ಸಿಮ್ಟಮ್ಸೇ ಇಲ್ಲ. ಬಟ್ ಆದ್ರೂ ಪಾಸಿಟಿವ್ ಬಂದಿದೆ. ಅದೇ ಗೌರ್ಮೆಂಟ್ ಅಫಿಷಿಯಲ್ ಡಿಸಿಷನ್ ಏನು ವೆಟರ್ನರಿ ಗೌರ್ಮೆಂಟ್ ಏನು ತೊಗೊಂಡಿದ್ದಾರೋ ಅದ್ರ ಪ್ರಕಾರ ನಾವು ಫಾಲೋ ಮಾಡ್ತಾ ಇದ್ದೀವಿ ಪ್ರೋಟೋಕಾಲು. ಇದು ಪಾಸಿಟಿವ್ ಅಂದರೆ ಹೌದಾ ಪಾಸಿಟಿವ್ನ ಅದು ಪುಟ್ ಡೌನ್ ಮಾಡಿದ್ದೀವಿ. ಮಿಕ್ಕಿದಕ್ಕೆಲ್ಲ ಚೆನ್ನಾಗಿದೆ ಅಂತ ಅವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೈಜೆನಿಕ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇಸ್ ನಾಟ್ ಟು ವರಿ. ಅದು ಏನಂದರೆ ಕೆಲವು ಚಾನೆಲ್ಗಳಲ್ಲಿ ಈ ಥರ ಪ್ರಾಬ್ಲಮ್ ತುಂಬ ಹೈಪ್ ಆಗಿ ಹೇಳಿದ್ದಾರೆ. ಅಯ್ಯೋ ರೇಡಿಯಸ್ 2 kilometers ಓಡಾಡೋಂಗಿಲ್ಲ, ಅದೆಲ್ಲ ಸುಳ್ಳು. ಟಚ್ ಮಾಡಿದ್ರೆ ಮಾತ್ರನೇ ಮನುಷ್ಯನಿಗೆ ಬರೋದು. ಆದರೆ ಕುದುರೆಗಳು ಯಾವುದೂ ಇಲ್ಲ ನಮ್ಮ ಹತ್ರ. ಸರ್, ಸಾಮಾನ್ಯವಾಗಿ ಈ ರೀತಿಯ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಕುದುರೆಗಳು ಕೂಡ ಸಾಕಷ್ಟು ವೀಕ್ ಆಗ್ತವೆ. ಆದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಟರ್ಫ್ ಕ್ಲಬ್ನಲ್ಲಿ ಯಾವುದೇ ರೀತಿ ಒಂದು ಪ್ರಕರಣದಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳಿ, ಈಗ ಅದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅಂತ, ಹೈಜಿನ್ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಸರ್? ಓವರಾಲ್ 700 ಅಬೋವ್ ಕುದುರೆಗಳಿರ್ತಕ್ಕಂಥದ್ದು. ಇಲ್ಲ, ಪರ್ಟಿಕ್ಯುಲರ್ ಅವರು ಟ್ರೈನರ್ಸು ವೆಟ್ಟಿದ್ದಾರೆ, ಅವರವರು ಪ್ರಿಕಾಷನರಿ ಮೆಜರ್ ತೊಗೊಂಡಿದ್ದಾರೆ. ಪ್ಲಸ್ ಆ ಥರ ಕುದುರೆಗಳು ಏನಿಲ್ಲ ನಮ್ಮ ಹತ್ರ. ಯಾಕಂದರೆ ಚೆನ್ನಾಗಿ ಊಟ ಮಾಡ್ತದೆ, ಹೆಲ್ತಿಯಾಗಿದೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಕ್ಯಾಂಟರ್ಸ್ ಫಾಸ್ಟ್ ವರ್ಕ್ ಅಲ್ಲ ಟ್ರಾಲ್ ಇಟ್ಟರೆ, ಯಾಕಂದ್ರೆ ಟ್ರಾಟಲ್ಲಿ ಇಟ್ಟಿದ್ರೆ ಹೆಲ್ತಿಯಾಗಿರುತ್ತೆ ಕುದುರೆ ಅಂತ ಟ್ರಾಟಲ್ಲಿ ಇಟ್ಟಿದ್ದೀವಿ. ಆದರೆ ರೇಸಿಂಗ್ ಒಂದು ಸ್ಟಾಪ್ ಮಾಡಿದೆ. ಯಾಕಂದರೆ ಯಾರಿಗೂ ತೊಂದರೆ ಆಗಬಾರ್ದು ಫ್ಯೂಚರಲ್ಲಿ ಅಂತ ಒಂದು ಪ್ರಿಕಾಷನರಿ ಮೆಜರ್ ತೊಗೊಂಡು ಸ್ಟಾಪ್ ಮಾಡಿದ್ದೀವಿ ಅಷ್ಟೇ ರೇಸಿಂಗು. ಅದರ್ವೈಸ್ ವಿ ಆರ್ ಆಲ್ ಓನರ್ಸ್, ವಿ ಆರ್ ಇನ್ವೆಸ್ಟೆಡ್, ನಾವೇ ಧೈರ್ಯವಾಗಿತ್ತು ಅಂದರೆ ಇನ್ನೇನು ಅದಕ್ಕಿಂತ ಧೈರ್ಯ ಇನ್ನೇನು ಬೇಕು ಅಲ್ವಾ ಸರ್? ಬ್ಯಾಂಗ್ಳೂರಲ್ಲಿ ಎಲ್ಲ ಕುದುರೆಗಳಿಗೆ ಯಾವ ಕುದುರೆ ತೊಂದರೆ ಇಲ್ಲ. ಇದು ಹೈದ್ರಾಬಾದ್ಲಿ ಈ ನ್ಯೂಸ್ ಬಂದಿದ್ದಕ್ಕೆ ನಾವು ಪ್ರಿಕಾಷನರಿ ಮೆಷರ್ ಆಗಿ ಯಾವ ಕುದುರೆಗೆ ಸ್ವಲ್ಪ ಸಿಮ್ಟಮ್ ಬಂತು ಅದನ್ನ ನಾವು ಸೆಗ್ರಿಗೇಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಭಯ ಪಡೋದು ಏನೂ ಇಲ್ಲ. ಬಟ್ ಎಲ್ಲರೂ ಗ್ಲ್ಯಾಂಡರ್ಸ್ ಅಂತಾರೆ. ಬಟ್ ನಮಗೆ ಗ್ಲ್ಯಾಂಡರ್ಸ್ದು 10% ಕೊಡಿ, ಅದ್ರ ಸಿಮ್ಟಮ್ ಕಾಣ್ತಾ ಇಲ್ಲ. ಗ್ಲ್ಯಾಂಡರ್ಸು ನಾನು ಕೇಳಿಲ್ಲ. ನಾವು ಬರೀ ಗ್ಲ್ಯಾಂಡರ್ಸ್ ಸರ್ಟಿಫಿಕೇಟ್ ಬೇಕು ಅಂತಿದ್ರು. ಕಾಯಿಲೆ ಬಂದಿರೋದು ಈಗ ಮಾತ್ರ ಕೇಳಿ ಬರ್ತಾ ಉಂಟು. ಇದು ಮನುಷ್ಯರಿಗೆ ಡೇಂಜರು, ಇನ್ನೊಬ್ಬರಿಗೆ ಹರಡುತ್ತದೆ ಅಂತ ಹೇಳೋದು ಆ ಮಾಹಿತಿ ಕೂಡ ನಾನು ನಂಬೋದಿಲ್ಲ. ಯಾಕೆ ಅಂದರೆ ಅದು ಈ ನೆಗ್ಲೆಕ್ಟ್ ಕೇಸಸ್. ಈಗ ಒಂದು ಕುದುರೆ ಗ್ಲ್ಯಾಂಡರ್ಸ್ ಬಂತು ಅಂತ ಇಟ್ಕೊಳ್ಳಿ, ಅದು ಬಂದಿದ್ದಕ್ಕೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಇಲ್ಲ, ಸೊ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಯ್ತದೆ, ಅದರಲ್ಲಿ ಬರೋ ಚಾನ್ಸ್ ಇದೆ ಬರೀ ನೆಗ್ಲೆಕ್ಟ್ ಕೇಸಸ್ಲಿ. ಬಟ್ ಇಲ್ಲಿ ಇಮಿಡಿಯೇಟ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ, ಅದನ್ನ ಸಪ್ರೇಟ್ ಇಟ್ಟಿದ್ದೀವಿ. ಈವನ್ ಆ ಮನುಷ್ಯ ಅದಕ್ಕೆ ಅಟೆಂಡ್ ಮಾಡೋನಿಗೆ ಎಲ್ಲ ಥರದ ಪ್ರಿಕಾಷನರಿ ಮೆಷರ್ಸ್ ನೋಡ್ಕೊಂಡಿದ್ದಾರೆ ಡಾಕ್ಟರ್ಸು. ಸೊ ಇಲ್ಲಿ ಆ ಥರ ಚಾನ್ಸಸ್ ಭಾರಿ ಕಮ್ಮಿ. ಇದಿಷ್ಟು ಕೂಡ ಬೆಂಗಳೂರಿನ ಟರ್ಫ್ ಕ್ಲಬ್ನ ಟ್ರೈನರ್ ಹಾಗೂ ಮಾಲೀಕರು ಹೇಳ್ತಿರ್ತಕ್ಕಂಥ. ಕ್ಯಾಮರಾಮನ್ ರಮೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.